ಇಡೀ ಪ್ರೊಡಕ್ಷನ್ ಇಡೀ ಟೀಮು ಒಂದೇ ಹೋಟ್ಲಲ್ಲಿ ಇರ್ಬೇಕು ಅಂತ. ಸೊ ಇಡೀ ಸಿನಿಮಾ ಟೀಮು ಎಲ್ಲ ಸಿನಿಮಾಲ್ ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ಲರೂ ಇದೇ ಒಂದೇ ಹೋಟ್ಲಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅದಕ್ಕೆ ಈ ಹೋಟ್ಲ್ನ ಮುಂಚೆಯಿಂದಾನು ಇದನ್ನೇ ಪಿಕ್ ಮಾಡ್ಕೊಂಡು ಇಲ್ಲೇ ಇರ್ತಾ ಇದ್ರು. ಅವಾಗ ಇಲ್ಲಿ ರೂಮ್ ಸರ್ವಿಸ್ ಅದು ಇದು ಇರ್ತಾ ಇರ್ಲಿಲ್ಲ. ಕೆಳಗಡೆ ಒಂದು ದೊಡ್ಡ ಊಟದ ಹಾಲ್ ಇರ್ತಾ ಇತ್ತು. ಎಲ್ಲರೂ ಊಟಕ್ಕೆ ಆ ಹಾಲ್ಗೆ ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಒಂದ್ ಚೂರ್ ಜ್ಞಾಪಕ ಅಷ್ಟೇ. ಸೊ ನಮ್ಗೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಇವಾಗ ಮೈಸೂರು ರೌಂಡ್ ಓಡಿಸ್ಕೊಂಡು? ಸೊ ಇವತ್ತು ನಿಮ್ಗೆ ನಮ್ ತಾತ ಮೈಸೂರು ಬಂದಾಗ ಎಲ್ಲೆಲ್ಲಿ ಓಡಾಡ್ತಿದ್ರು, ಎಲ್ಲೆಲ್ಲಿ ಸ್ಟೇ ಮಾಡ್ತಿದ್ರು, ಆ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಬಂದು ಅವ್ರು ಮೈಸೂರಲ್ಲಿ ಬಂದು ಶೂಟಿಂಗ್ ಏನೋ ಇದ್ದಾಗ ಅವ್ರು ಒಂದು ಹೋಟ್ಲಲ್ಲಿ ಸ್ಟೇ ಆಗ್ತಿದ್ರು. ಆ ಹೋಟ್ಲ್ಗೆ ಪ್ರತಿ ಸಲ ಅಲ್ಲೇ ಆಗ್ತಾ ಇದ್ರ? ಪ್ರತಿ ಸಲನು ಅಲ್ಲೇ ಆಗ್ತಿದ್ರು. ನೀವು ಅವ್ರ ಜೊತೆ ಯಾವಾಗ ಸ್ಟೇ ಆಗಿದ್ರ ಅಲ್ಲಿ? ನಾನು ಸ್ಟೇ ಆಗಿದೆ. ಓಡ ಹೊಟ್ಟಿದವರು ಶೂಟಿಂಗ್ಗೆ ಬಂದಾಗ ನಾನು ಅಲ್ಲಿ ಸ್ಟೇ ಆಗಿದೆ. ಓಡ ಹೊಟ್ಟಿದವರು ನಾನು ಮಾಡಿದ್ದೀನಿ, ಅವ್ರ ಮಗನ್ ರೋಲ್ ಮಾಡಿದ್ದೀನಿ. ಒಂದ್ 2-3 ಸೀನಲ್ಲಿ ಬರ್ತೀನಿ, ಬಟ್ ಒಂದ್ ಚಿಕ್ಕ ರೋಲ್ ಚೆನ್ನಾಗಿದೆ. ಓಕೆ, ಎಷ್ಟ್ ದಿವಸ ಶೂಟಿಂಗ್ ಇತ್ತು ಅದು? ಅಟ್ಲೀಸ್ಟ್ ಅವ್ರ ಜೊತೆ ಒಂದು 10-15 ದಿನ ಅಟ್ಲೀಸ್ಟ್ ಶೂಟಿಂಗ್ ಇತ್ತು. ಎಲ್ಲೆಲ್ಲಿ ತೆಗ್ದಿದ್ರು ಮೈಸೂರಿನಲ್ಲಿ ಅದು ಶೂಟ್ ಅಂದ್ರೆ? ಮೈಸೂರಲ್ಲಿ KRS, ಆಮೇಲೆ ಈ ಶ್ರೀರಂಗಪಟ್ಟಣದ ಒಂದು ಹಳೇ ಬ್ರಿಡ್ಜ್ ಇದೆ ಗೊತ್ತಾ? ಓಲ್ಡ್ ಬ್ರಿಡ್ಜ್. ಸೊ ಆ ಬ್ರಿಡ್ಜ್ ಮೇಲೆ ಒಂದಷ್ಟು ಮಾಂಟಾಜ್ ವಾಕಿಂಗ್ ಶಾರ್ಟ್ಸ್ ಅದು ಇದು ತೆಗ್ದಿದ್ರು. ಅದಾದ್ಮೇಲೆ ಇನ್ನೊಂದು ನದಿ ಇದೆ, ನದಿ ಅಂದ್ರೆ ಕಾವೇರಿ ನದಿಯಲ್ಲಿ, ಅದರಲ್ಲಿ ಒಂದು ಭಾಗ ಇದೆ. ತುಂಬಾ ಪಿಕ್ಚರ್ ಶೂಟಿಂಗ್ ಗಳು ಮಾದೇಪುರ ಶೂಟಿಂಗ್. ಮಾದೇಪುರ ಅಲ್ಲಿ ಒಂದಷ್ಟು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲೇ ತೆಗ್ದಿದ್ದು. ಸಾಕಷ್ಟು ಒಂದ್ 3-4 ಜಾಗ ನಂಗೆ ನೆನಪಿರೋದು. ಸೊ ಈಗ ಆ ಹೋಟ್ಲಿಗೆ ಹೋಗ್ತಾ ಇದೀವಿ. ಈಗ ಹೋಟ್ಲಿಗೆ ಹೋಗೋಣ. ನಾನು ಹೋಗಿ ತುಂಬಾ ವರ್ಷಗಳೇ ಆಗಿದೆ. ಸೊ ನೋಡಿ, ಮೈಸೂರಿನಲ್ಲಿ ಇರೋರ್ಗೆನೆ ಮೈಸೂರು ಟೂರ್ ಮಾಡಿಸ್ತಾ ಇದಾರೆ ಇವತ್ತು ವಿನಯ್ ಅವರು. ಮೈಸೂರ್ದು ಇನ್ನೊಂದು ಆಂಗಲ್ ನೋಡಿ ನೀವು. ಎಸ್, ಎಕ್ಸಾಕ್ಟ್ಲಿ. ಬೆಟ್ಟಕ್ಕೆ ಯಾವಾಗ್ಲಾದ್ರೂ ಮೆಟ್ಲು ಹತ್ಕೊಂಡು ಹೋಗಿದ್ರೆ? ಯಾಕಂದ್ರೆ ಅಪ್ಪು ಸರ್ ಬಂದಾಗೆಲ್ಲ ಮೆಟ್ಲು ಹತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ನಾನು ಅವ್ರ ಜೊತೆನೂ ಒಂದ್ 2-3 ಸಲ ಹೋಗಿದ್ದೀನಿ ಮೆಟ್ಲು ಹತ್ಕೊಂಡು. ನಾನು ಸುಮಾರು ಸಲ ಮೆಟ್ಲು ಹತ್ಕೊಂಡು ಹೋಗಿದ್ದೀನಿ. ನಮ್ಮ ಅಮ್ಮ ಹೋಗ್ತಾ ಇರ್ತಾರೆ ಅವಾಗ. ಇದಕ್ ಹೋಗ್ತಾರಲ್ಲ ಆಷಾಢಕ್ಕೆ. ಸೊ ಅವಾಗ ನಮ್ಮಮ್ಮ ಯಾವಾಗ್ಲೂ ಹತ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವನೆ ಬಂದು ಹತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ತಿರ್ಗಾ ಇಳಿದ್ಬಿಟ್ಟು ಬೆಂಗಳೂರು ಬರ್ತಾರೆ. ಓಕೆ ಸರ್, ಹಂಗೆ ರೋಡ್ದು ಮಾತಾಡ್ತಿರ್ತೀವಿ. ರೋಡ್ದು ಫಾಂಟ್ ಇತ್ತು ತಗೊಂಬಿಡಿ, ಮೊಬೈಲಲ್ಲಾಗ್ಲಿ ಇದ್ರಲ್ಲಾಗ್ಲಿ. ಸರ್, ರೋಡ್ದು ಆಮೇಲೆ ನಾವು ಬರ್ತಾ ತಗೊಳ್ಳೋಣ ಅಲ್ವಾ? ಆ ಜಾಗ ಮಾದೇಪುರ ಶೂಟಿಂಗ್ ಮಾದೇಪುರ. ಅದು ಸೇತುವೆ ಹೇಳಿದ್ರಲ್ಲ ನೀವು? ಸೇತುವೆ ಅಂದ್ರೆ ಒಂದು ಗೋಪುರ ತರ ಇದೆ, ಮಧ್ಯ ನೀರು. ಹೌದು. ಜನ್ಮದ ಜೋಡಿ ಫುಲ್ ಸೀಕ್ವೆನ್ಸ್ ಅಲ್ಲೇ ಇದೆ. ಹೌದು. ಈ ಒಡೊಟ್ಟಿದವರು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲೇ. ಆಕ್ಚುಲಿ ಈಗ ನಾವು ದಸರಾ ಹೋಗುತ್ತಲ್ಲ, ಕರೆಕ್ಟ್ ಇದಲ್ಲ. ನೀವು ದಸರಾ ನೋಡಿದಿರಾ ಯಾವಾಗಾದ್ರು? ನಾನ್ ದಸರಾ 2-3 ಸಲ ನೋಡಿದ್ದೀನಿ. ಯಾರ ಜೊತೆ? ಫಸ್ಟ್ ಟೈಮ್ ಬಂದು ನೋಡಿದ್ ಬಂದು ನಮ್ಮ ಸಿನಿಮಾ ತಂದೆದು ಇದು ಸ್ವಸ್ತಿಕ್ ಶೂಟಿಂಗ್ ಪ್ಯಾಲೇಸ್ ಆಚೆ ಕಾಂಪೌಂಡ್ ಹತ್ರ ಎಲ್ಲ ತೆಗ್ದಿದ್ರು. ಸೊ ಅದು ದಸರಾ ಟೈಮಲ್ಲಿ. ಅವಾಗ ಫುಲ್ ದಸರಾ ನೋಡಿರ್ಲಿಲ್ಲ, ಬಟ್ ದಸರಾದ ಹಿಂದಿನ ದಿನ ಎಲ್ಲ ಇರುತ್ತಲ್ಲ ಅದನ್ನ ನೋಡಿದ್ದೆ ಅಷ್ಟೇ ಚಿಕ್ಕದಾಗೆ. ಬಟ್ ಲಾಸ್ಟ್ ಇಯರ್ ಆಮೇಲೆ ಆ ವರ್ಷಕ್ಕೆ ಹಿಂದಿನ ವರ್ಷ ಅದೆಲ್ಲ ಫುಲ್ ಪ್ರೊಸೆಷನ್ ನೋಡಿದೆ. ಯಾವಾಗ್ಲೂ ಅನ್ಕೊಂತೀನಿ ಮೈಸೂರು ದಸರಾ ಆದ ತಕ್ಷಣ ಕ್ರೌಡ್ ಆಗ್ಬಿಡುತ್ತೆ, ಬೇಡ ಹೋಗೋದು ಅಂತ. ಬಟ್ ಕೊನೆ ಕ್ಷಣದಲ್ಲಿ ಬಂದ್ಬಿಟ್ಟು ನೋಡ್ಕೊಂಡು. ಈಗ ಇದು ಸುಜಾತ ಹೋಟೆಲ್. ಸೊ ನಮ್ ತಾತ ಮೈಸೂರಲ್ಲಿ ಶೂಟಿಂಗ್ ಮಾಡ್ದಾಗೆಲ್ಲ ಇಲ್ಲೇ ಇಳ್ಕೊಂತಾ ಇದ್ರು. ನಾನೇ ಒಂದೊಂದ್ 20-25 ವರ್ಷ ಆಗ್ಬಿಟ್ಟಿದೆ ಈ ಹೋಟೆಲ್ ನೋಡೋದಕ್ಕೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಒಂದು ರೂಮ್ ಇತ್ತು, ಆ ರೂಮಲ್ಲಿ ಯಾವಾಗ್ಲೂ ಸ್ಟೇ ಮಾಡ್ತಿದ್ರು ಅಣ್ಣವರು. ಸೊ ಇದೇ ಹೋಟೆಲ್ ಅಲ್ಲಿ ಅಣ್ಣವರು ಸ್ಟೇ ಆಗ್ತಾ ಇದ್ದಂತೆ. ಮುಂಚೆ ಸುಜಾತ ಹೋಟೆಲ್ ಅಂತಾನೆ ಫೇಮಸ್ ಆಗಿತ್ತು, ಹೈವೇ ಸರ್ಕಲ್ ಇಂದ ಮುಂದೆನೆ ಇದೆ. ಬಟ್ ಈಗ ಬೇರೆಯವ್ರು ತಗೊಂಡು ಅದನ್ನ ರಿನೋವೇಷನ್ ಮಾಡಿದ್ದಾರೆ. ಸರ್, ಇದೇ ಹೋಟ್ಲ ಪಕ್ಕನ? ಇದೇ ಹೋಟ್ಲು. ಚೂರ್ ಜ್ಞಾಪಕ ಇದೆ, ಬಟ್ ಇದೇ ಹೋಟೆಲ್. ಬಟ್ ಅದು ಪೇಂಟ್ ಗಿಂಟ್ ಹೆಸರೆಲ್ಲ ಒಂದ್ ಸ್ವಲ್ಪ ಇವಾಗ ಚೇಂಜ್ ಆಗಿದೆ. ಹೌದು, ಬಟ್ ಇದೇ ಹೋಟೆಲ್ ಸುಜಾತ ಹೋಟೆಲ್. ಯಾಕೆ ಇದೇ ಹೋಟ್ಲುನ ತಗೋತಾ ಇದ್ದಂತೆ ನಿಮ್ಗೆ ಏನಾದ್ರು ಗೊತ್ತಾ? ಅಷ್ಟು ಐಡಿಯಾ ಇಲ್ಲ, ಬಟ್ ಅವ್ರಿಗೇನಂದ್ರೆ ಇಡೀ ಪ್ರೊಡಕ್ಷನ್ ಇಡೀ ಟೀಮು ಒಂದೇ ಹೋಟ್ಲಲ್ಲಿ ಇರ್ಬೇಕು ಅಂತ. ಸೊ ಇಡೀ ಸಿನಿಮಾ ಟೀಮು ಎಲ್ಲ ಸಿನಿಮಾಲ್ ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ಲರೂ ಇದೇ ಒಂದೇ ಹೋಟ್ಲಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅದಕ್ಕೆ ಈ ಹೋಟ್ಲ್ನ ಮುಂಚೆಯಿಂದಾನು ಇದನ್ನೇ ಪಿಕ್ ಮಾಡ್ಕೊಂಡು ಇಲ್ಲೇ ಇರ್ತಾ ಇದ್ರು. ಅವಾಗ ಇಲ್ಲಿ ರೂಮ್ ಸರ್ವಿಸ್ ಅದು ಇದು ಇರ್ತಾ ಇರ್ಲಿಲ್ಲ. ಕೆಳಗಡೆ ಒಂದು ದೊಡ್ಡ ಊಟದ ಹಾಲ್ ಇರ್ತಾ ಇತ್ತು. ಎಲ್ಲರೂ ಊಟಕ್ಕೆ ಆ ಹಾಲ್ಗೆ ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ರು.
ಒಂದ್ ಚೂರ್ ಜ್ಞಾಪಕ ಅಷ್ಟೇ. But ನಾನು- ಎಲ್ಲ ಡೀಟೇಲ್ ಆಗಿ. ಅಣ್ಣವ್ರ ಪ್ರೊಡಕ್ಷನ್ ಅಲ್ಲಿ ಬರೀ ಊಟದ ಎಲ್ಲಾರ್ಗು ಒಂದೇ ತರ ಊಟ ಅಂತ ಕೇಳ್ಪಟ್ಟಿದ್ದೆ. ಬಟ್ ಎಲ್ಲಾರ್ಗು ಒಂದೇ ತರ ರೂಮ್, ಒಂದೇ ಹೋಟ್ಲಲ್ ರೂಮ್. ಅವ್ರ ಆಕ್ಟಿಂಗ್ ಮಾಡ್ಬೇಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಸೇಮ್ ಒಂದೇ ರೂಮ್ ಅಲ್ಲಿ ಒಂದೇ ಹೋಟ್ಲಲ್ಲೇ ಸ್ಟೇ ಮಾಡ್ತಿದ್ರು ಎಲ್ಲಾರು. ವೆಲ್ ಸೂಪರ್ ಸರ್. ಇಲ್ಲಿಂದ ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಇಲ್ಲಿಂದ ನಾವು ನೆಕ್ಸ್ಟ್ ಈಗ ಅವ್ರು ಊಟ ಮಾಡ್ತಿದ್ರಲ್ಲ ಒಂದ್ ಜಾಗ, ಅದೇ ಆಕ್ಚುಲಿ ಎಲ್ಲರಿಗೂ ಗೊತ್ತು, ಒಂದು ರೆಸ್ಟೋರೆಂಟ್ ಇದೆ ಮೈಸೂರಿಗೆ ತುಂಬಾ ಫೇಮಸ್. ಸೊ ಅಲ್ಲಿಂದ ಆಲ್ಮೋಸ್ಟ್ ಎಲ್ಲಾರು ತಿಂದಿದ್ದಾರೆ. ಸೊ ಅಲ್ಲಿ ಅವರು ತಿಂತಾದ್ರು, ಅಲ್ಲಿಗೆ ಹೋಗೋಣ. ಎಸ್ ಬನ್ನಿ. ಅಣ್ಣವರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಾನ್ ವೆಜ್ ಪ್ರಿಯರು. ಸೊ ಇಲ್ಲಿಂದ ಅಣ್ಣವರು ಯಾವ ಹೋಟ್ಲಿಗೆ ಹೋಗ್ತಾ ಇದ್ರು ಆ ಹೋಟ್ಲಿಗೆ ಹೋಗೋಣ. ಕಮ ಸರ್, ಗಣೇಶ ಹಬ್ಬದಲ್ಲಿ 11 ಕಾಲ ರಿಲೀಸ್ ಆಗ್ತಾ ಇದೆ. ಗಣೇಶ ಹಬ್ಬದ ಟೈಮು. ಸೊ ನಿಮ್ಮ ಗಣೇಶ ಹಬ್ಬ ಹೆಂಗಿರುತ್ತೆ? ನಿಮ್ಮ ಮನೇಲಿ ಏನಾದ್ರು ಗಣೇಶನ್ ಕೂರಿಸ್ತೀರಾ ಅಥವಾ ಹಿಂಗೆ? ಹೌದು, ನಮ್ಮ ಮನೇಲಿ ಗಣೇಶ ಯಾವಾಗ್ಲೂ ಪ್ರತಿ ವರ್ಷ ಕೂರಿಸ್ತೀವಿ. ನಾವ್ ಈ ಏನದು ಈಕೋ ಫ್ರೆಂಡ್ಲಿ ಗಣೇಶ ಅಂತ ಬರುತ್ತಲ್ಲ, ಹೌದು, ಮಣ್ಣಿದು ಅದನ್ನ ಕೂರಿಸ್ತೀವಿ. ಆಮೇಲೆ ನಾವು ಜಾಸ್ತಿ ವಿಸರ್ಜನೆ ಮನೇಲೆ ಮಾಡ್ಬಿಡ್ತೀವಿ. ಮನೇಲಿ ಒಂದು ದೊಡ್ಡ ಬಕೆಟ್ ನೀರ್ದು ಇದ್ರ ತರ ತರಿಸಿ ಅದ್ರೊಳಗಡೆನೆ ವಿಸರ್ಜನೆ ಮಾಡ್ಬಿಡ್ತೀವಿ. ಅದೇ ಗಣೇಶ ಹಬ್ಬ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲಾ ಕಡೆ ಗಣೇಶಗಳನ್ನ ನೋಡೋಕೆ ಎಲ್ಲ ಕಡೆ ಅಲಂಕಾರ ಮಾಡಿರ್ತಾರೆ. ಚಿಕ್ಕ ಮಕ್ಳು ಬಂದ್ಬಿಟ್ಟು ಟಿಕೆಟ್ ಇದ್ ಮಾಡ್ತಿರ್ತಾರೆ ದುಡ್ಡಿಗೆ. ಮೊನ್ನೆ ಒಂದ್ಸಲಿ ಯಾವ್ದೋ ಒಂದು ಇದೇ ತರ ಲಾಸ್ಟ್ ಇಯರ್ ಯಾವ್ದೋ ಒಂದ್ ಸಿನಿಮಾದು ಪ್ರಮೋಷನ್ ಮಾಡ್ತಿದ್ದೆ. ಕತ್ಲೆ ರೋಡ್ ರಾತ್ರಿ, ಅಲ್ಲಿ ಒಂದು ಹಗ್ಗ ಕಾಣಿಸ್ತಾ ಇತ್ತು. ಹಗ್ಗ ಹಾಕ್ಬಿಟ್ಟಿತ್ತು. ಯಾರು ಹಾಕಿದಾರೆ ಈ ರಾತ್ರಿಲಿ ಹಗ್ಗ ನೋಡಿ ಗಾಡಿ ನಿಲ್ಸಿದ್ರೆ ಇಬ್ರು ಚಿಕ್ಕ ಮಕ್ಳು ಬಂದ್ಬಿಟ್ಟು ಟಿಕೆಟ್ ಕೊಡ್ತಿದ್ದಾರೆ. ಗಣೇಶ ಇದಿದೆ, ಡೊನೇಷನ್ ಬೇಕು. ನಾನು ಹಿಂಗ ಕೇಳೋದು. ಚಿಕನ್ ಪ್ರಿಯನಾ ಮಟನ್ ಪ್ರಿಯನಾ ನೀವು? ಮಟನ್ ಸಕ್ಕದ ಇಷ್ಟ. ಮಟನ್ ಬಿರಿಯಾನಿ. ಓಕೆ. ಸೈಡ್ ಬನ್ನಿ. ಹಲೋ, ಹಾಯ್. ಡಾಕ್ಟರ್ ರಾಜ್ ಮತ್ತು ಹನುಮಂತು ಪಲಾವ್ ಎಷ್ಟು 25 ವರ್ಷದ ಹಿಂದೆ ಹೋಟೆಲ್ಗೆ ಭೇಟಿ ನೀಡಿ ವದಂಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಧರ್ಮೇಂದರ್ ಅವರು. ಅಂಬರೀಶ್ ಅವರು, ಧರ್ಮೇಂದ್ರ ಅವರು. ನೋಡಿ, ಆಕ್ಚುಲಿ ಇವರೇ ಹನುಮಂತು ಹೋಟೆಲ್ ನ ಮಿಸ್ಟರ್ ಧನಂಜಯ್ ಅವರು. ಹಾಯ್ ಹಾಯ್ ಸರ್, ಈ ಫೋಟೋ ನಿಮ್ಗೆ ನೆನಪಿದ್ರೆ ಇದು ಯಾವಾಗ ಏನ್ ಇನ್ಸಿಡೆಂಟ್ ಅಂತ ಹೇಳ್ಬೋದಾ? 70s ಅನ್ಕೋತೀನಿ, ಮೋಸ್ಟ್ಲಿ 70s 70s 72 ಇದು ನಮ್ದು ಇರ್ಲಿಲ್ಲ. ಶಿವಣ್ಣ ಅವ್ರ ಮನೇಲಿ ಇದ್ದಿಂದ ಶಿವಣ್ಣ ಅವ್ರು ಕಳ್ಸ್ಕೊಟ್ಟಿದ್ದು ಫೋಟೋ ಇದು. ಫೋಟೋನ ಅವ್ರ ಹತ್ರ ಗ್ಯಾಲರಿಲಿ. ಹೌದಾ? ಇದೇನ್ ಫಂಕ್ಷನ್ ಅಥವಾ ಏನಿಲ್ಲ? ಸುಜಾತ ಹೋಟ್ಲಿಗೆ ಬಂದಾಗ ಮೈಸೂರಿಗೆ ಶೂಟಿಂಗ್ ಬಂದಿದ್ರಲ್ಲ, ನಾವೀಗ ಅಲ್ಲಿಂದಾನೆ ಬಂದ್ವಿ. ಸುಜಾತ ಹೋಟ್ಲಿಗೆ ಬಂದಾಗ ತರ್ಸ್ಕೊಂಡಿದ್ದು ಅವರು. ಅಲ್ಲಿ ತರ್ಸ್ಕೊಂಡಿದ್ರು. ಮೈಸೂರಿಗೆ ಬಂದಾಗೆಲ್ಲ ತರ್ಸ್ಕೊತಾ ಇದ್ದ ಅವಾಗೆಲ್ಲ. ಹೌದು. ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅಂಬರೀಶ್ ಅವರು. ಹೌದು. ಎಲ್ಲ ಕಸ್ಟಮರ್ಸ್ ನಮಗೆ ಫಸ್ಟ್ ಸೊ ಅವರಿಂದಾನೇ ಇಂಟ್ರೊಡ್ಯೂಸ್ ಆಗಿರೋದು. ಇಂಟ್ರೊಡಕ್ಷನ್ ಆಗಿದ್ದು. ಒಂದ್ಸತಿ ನಮ್ಮ ತಾತ ಇದ್ದಾಗ ನಮ್ಮ ಧರ್ಮೇಂದ್ರ, ಅಂಬರೀಶ್ ಅಣ್ಣ ಮತ್ತೆ ರಾಜ್ಕುಮಾರ್ ಅವರು ಎಲ್ಲ ಇಲ್ಲ ಬಂದು ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ರು. ಸೊ ಏನನ್ನ ಜಾಸ್ತಿ ಇಷ್ಟಪಡ್ತಾ ಇದ್ರು ಅವ್ರು ಇಲ್ಲಿದೆಲ್ಲ ಮಟನ್ ಪಲಾವ್ ಇಷ್ಟಪಡೋರು. ಮಟನ್ ಪಲಾವ್, ಕೈಮಾ ಉಂಡೆ ಜಾಸ್ತಿ ಮಾಡ್ತಾ ಇದ್ರು. ಕೈಮಾ ಉಂಡೆ, ಕರೆಕ್ಟ್. ಕೈಮಾ ಉಂಡೆ. ಓಕೆ. ಅದು ಬಿಟ್ರೆ ಅಪ್ಪು ಸರ್ಗೆ ಮಟನ್ ಪಲಾವ್, ಮಟನ್ ಚಾಪ್ಸ್. ಅದು ಬಿಟ್ಟು ಅವ್ರದ್ದು ಕೈಮಾ ಉಂಡೆ. ಕೈಮಾ ಉಂಡೆ ಕರೆಕ್ಟ್. ಕೈಮಾ ಉಂಡೆ ರೆಗ್ಯುಲರ್ ಆಗಿ ಸಂಡೇಸ್ ಮಾತ್ರ ಮಾಡೋದು. ಈಗ ಅವ್ರ ಮುಂಚಿತವಾಗಿ ಬರ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಅಷ್ಟೇ. ಅದು ಬಿಟ್ಟ ಶಿವಣ್ಣ ಮಗಳಿಗೂ ಸಹ ಅದೇನೆ. ಅವ್ರ ಡಾಕ್ಟರ್ ಓದ್ಬೇಕಾದ್ರೆ ಇಲ್ಲಿ ಅವ್ರದ್ದು ಕೈಮಾ ಉಂಡೆನೆ. ಕೈಮಾ ಉಂಡೆನೆ ಜಾಸ್ತಿ. ಇದ್ರ ಪಚ್ಚಡಿನೇ ಒಂಥರ ಬೇರೆ ತರ ಇರುತ್ತೆ. ಕಾಯಿ ಹಾಕಿರ್ತಾರೆ, ಕಾಯಿ ಪಚ್ಚಡಿ. ಕಾಯಿ ಪಚ್ಚಡಿ ಜಾಸ್ತಿ ಎಲ್ಲೂ ಮಾಡಲ್ಲ. ಅದು ಸಕ್ಕದ ಇಷ್ಟ. ಸೊ ನಮ್ಗೆ ಹೆಂಗೆ ನೀವು ಬಿರಿಯಾನಿ ಮಾಡ್ತೀರ ಅಂತ ತೋರಿಸ್ಬೋದಾ? ಬನ್ನಿ ತೋರ್ಸೋಣ. ಬನ್ನಿ ಸರ್. ನೋಡಿ, ಮಟನ್ ಪೀಸ್ಗಳು ನೋಡ್ಬೇಕು. ಹತ್ರ ಬನ್ನಿ. ಇವತ್ತಿಗೂ ಕೂಡ ನೋಡಿ ಎಲ್ಲಾ ಕಡೆ ಏನಂದ್ರೆ ಗ್ಯಾಸ್ ಸ್ಟವ್ ಅದು ಇದು ಇವತ್ತು ಸೌದೆ ಒಲೆ, ಅದಕ್ಕೆ ಅದ್ರ ಟೇಸ್ಟ್ ಅಂತ ಅಂತಾರೆ. ಹೌದು, ಅದ್ರ ಫ್ಲೇವರ್ ಅದಕ್ಕೆ ಅಷ್ಟು ಚೆನ್ನಾಗಿರೋದು. ಸರ್, ಎಷ್ಟು ಗಂಟೆಗೆ ನೀವು ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ಮಾರ್ನಿಂಗ್ 5 o'clock.
ಫೈಟ್ ನೈಟ್ ಕಂಟಿನ್ಯೂಸ್ 9:30 ವರೆಗೆ ಇರುತ್ತೆ. ಮೊದಲೆಲ್ಲ ಮಾರ್ನಿಂಗ್ 5 to 7:30 ಲಾಸ್ಟ್ ಅದೇ ಆಗುತ್ತೆ. ಒಂದು ಬರೀ ಬೆಳಗ್ಗೆ ಬರೀ ಮಾತ್ರ. ಬೆಳಿಗ್ಗೆ ಮಾತ್ರ ಇದ್ದಿದ್ದು. ಇವಾಗ ಸೊ ಈಗೆಲ್ಲ ಕಂಟಿನ್ಯೂಸ್ ಮಾಡಿದೀವಿ ಈಗ. ಸರ್ ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ನೀವು ಊಟ ಮಾಡಿ ಸ್ವಲ್ಪ. ಸರ್ ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣ? ಒಂದು ಫೇಮಸ್ ವೆಜ್ ಹೋಟ್ಲ್ ಇದೆ. ಸೊ ಅದು ಚಪಾತಿಗೆ ತುಂಬಾ ಫೇಮಸ್. ಸೊ ನಮ್ ತಾತ ಇಲ್ಲಿ ಬರ್ತಿದ್ರಂತೆ. ಅವಾಗ ನಾನು ಒಂದ್ಸಲಿ ಬಂದಿದ್ದೀನಿ, ತುಂಬಾ ದಿನ ಆಯ್ತು ನಾನು ಬಂದು. ಇದು ಒಳ್ಳೆ ಚಪಾತಿ ಸಿಗುತ್ತೆ. ಇದು ಅಗ್ರಹಾರದಲ್ಲಿ. ಅಗ್ರಹಾರ. ಎಸ್. ಓಕೆ ಇಲ್ಲಿ ಹೋಟೆಲ್ ಚಪಾತಿ ಗುರುಮಲ್ಲಪ್ಪ. ಹೋಟೆಲ್ ಚಪಾತಿ. ಹಲೋ ನಮಸ್ಕಾರ, ಹೇಗಿದ್ದೀರಾ? ನಮ್ಮ ಅಣ್ಣವ್ರ ಮೊಮ್ಮಗ ಬಂದಿದ್ದಾರೆ ಇವತ್ತು. ಚೆನ್ನಾಗಿದ್ದೀರಾ? ಹೇಳಿ ಸರ್, ನಿಮ್ಮ ಹೋಟ್ಲಿಗೆ ಅಣ್ಣವ್ರು ಬರ್ತಿದ್ರಾ? ಅಣ್ಣ ತಂದೆ ಅವರ ತಾತ ಅವರು ಎಲ್ಲ ಭಾಳ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಈ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ನಾಟಕ ಮುಗಿಸ್ಕೊಂಡು ಇಲ್ಲಿ ತಿರ್ಗಾ ಊಟ ತಿಂಡಿ ಮಾಡ್ಕೊಂಡು ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ತಾಯಿ ಹತ್ರ ಇವ್ರ ಹತ್ರನೇ ಜಾಸ್ತಿ, ಫೋಟೋನೇ ಇದೆ. ಇವ್ರ ಹತ್ರನೇ ಇದ್ದಿದ್ದು. ಅಲ್ಲಿದ್ದ ಇನ್ನೊಬ್ರು ಜೂನಿಯರ್ ನರಸಿಂಹರಾಜ್. ನಮ್ಮ ಅಣ್ಣ ಚಿಕ್ಕಮ್ಮ. ಹೌದಾ? ಮುಂದೆ ವಸಂತ ಗೀತೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡು ಊಟನೂ ತಗೊಂಡೋಗಿದ್ರು, ತಿಂಡಿನೂ ಚಪಾತಿ ಬೆಣ್ಣೆ ನಮ್ಮ ಚಿಕ್ಕಪ್ಪನೇ ಹಾಕೊಡ್ತಿದ್ರು, ನಮ್ಮ ತಂದೆನೆ. ತಂದೆನೇ ಹಾಕೊಡ್ತಾರೆ. ಅವರೇ ಹಾಕಿ ಅವರೇ ಚಪಾತಿ ಜೊತೆ ಅಲ್ಲಿ ಹೌಸ್ಫುಲ್ಲು, ಇಲ್ಲೂ ಹೌಸ್ಫುಲ್ಲು, ಪದ್ಮಾಡಗೀಸು ಹೌಸ್ಫುಲ್ಲು, ಇಲ್ಲೂ ಹೌಸ್ಫುಲ್ಲು. ಸೂಪರ್. ಅವ್ರು ಇದ್ದಾಗಲೂ ಇರೋವರೆಗೂ ಹಂಗೆ ಚಪಾತಿ ಆಮೇಲೆ ಇಡ್ಲಿ, ಚಪಾತಿ, ದೋಸೆ, ಮಧ್ಯಾಹ್ನ ಊಟ, ಚಪಾತಿ ಊಟ. ಚಪಾತಿ ಜೊತೆ ಏನ್ ಕೊಡ್ತಾ ಇದ್ರು? ಸಾಗು, ಚಟ್ನಿ, ಬೆಣ್ಣೆ ಸಾಗು ಚಟ್ನಿ. ಎಷ್ಟು ಚಪಾತಿ ತಿಂತಾ ಇದ್ರು ಅಣ್ಣವ್ರು ಒಂದ್ಸಲ? ಬಂದ್ರೆ 4-5. 4-5. ಮೊಮ್ಮಗ ಬಂದಿದ್ದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಸಂತೋಷ ಅಲ್ಲ? ನಂಗೂ ತುಂಬಾ ಖುಷಿ ಆಯ್ತು ಬಂದು. ತಿಂಡಿ ಹಾಕೊಳ್ಳ? ಈಗ ಆಯ್ತು, ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಕ್ಲೀನ್ ಆಗಿ ತಿನ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ಮೈಸೂರಿನಲ್ಲಿರೋರಿಗೆ ಮೈಸೂರು ಟೂರ್ ಓಡಿಸಿದ್ರೆ ಇವತ್ತು. ಅದು ಎಸ್ಪೆಷಲಿ ಅಣ್ಣವರು ಇರ್ತಿದ್ದಂತ ಒಂದಷ್ಟು ಪ್ಲೇಸ್ಗಳು, ಅವರು ಊಟ ಎಲ್ಲಿ ಮಾಡ್ತಾ ಇದ್ರು, ತಿಂಡಿ ಎಲ್ಲಿ ಮಾಡ್ತಾ ಇದ್ರು. ಆಮೇಲೆ ಅಗ್ರಹಾರದಲ್ಲಿ ಇನ್ನೊಂದು ಸರ್ಕಲ್ ಅಲ್ಲೇ ಒಂದ್ ಅಂಗಡಿ ಇದೆ, ಅಲ್ಲೂ ಆಕ್ಚುಲಿ ರಸಬಾಳೆ ಅವ್ರಿಗೆ ರಸಬಾಳೆ ಅಂದ್ರೆ ಸಖತ್ ಇಷ್ಟ. ಅದ್ರಲ್ಲೂ ನಂಜನಗೂಡ್ ರಸಬಾಳೆ ಅಂದ್ರೆ ಅದು ಫೇವ್ರೇಟ್. ಅದು ಸೊ ಇಷ್ಟು ಟೂರ್ ಓಡಿಸಿದ್ರಿ ಇವತ್ತು, ಇಷ್ಟು ವರ್ಷ ಆದ್ಮೇಲೆ ನೀವು ಒಂದಷ್ಟು ಜಾಗಗಳಿಗೆ ಬಂದಿದ್ರಿ. ಹೇಗ ಅನಿಸ್ತು? ತುಂಬಾ ಈ ಬೇರೆ ಮೈಸೂರ್ ನೋಡ್ದಂಗೆ ಅನ್ಸುತ್ತೆ. ನಾರ್ಮಲ್ ಆಗಿ ಬರೋದ್ಕು ಇವತ್ ಬರೋದ್ಕು ಒಂಥರ ಬೇರೆ ಮೈಸೂರ್ ನೋಡ್ದಂಗೆ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಎಲ್ಲಾ ಒಂಥರ ಹಳೆ ಮೆಮೊರೀಸ್ಗೆ ಲಿಂಕ್ ಆಗುತ್ತೆ. ಅಲ್ಲಿ ಸೈಕಲ್ ಪ್ಯೂರ್ದ ಒಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇ ಅಂಗಡಿಗೆ ಬರ್ತಾ ಇದ್ರಂತೆ ಅವರು. ಇದಕ್ಕೆ ಗೊತ್ತಾಯ್ತು. ಅದೇ ಅಂಗಡಿಗೆ ಅವರು ಬಾಲಣ್ಣವರು ಟೌನ್ ಹಾಲ್ ಇಂದ ನಡ್ಕೊಂಡು ಇಲ್ಲಿ ಬರ್ತಾ ಇದ್ರಂತೆ. ನಾಟಕಗಳೆಲ್ಲ ಮುಗಿಸ್ಕೊಂಡು ಟೌನ್ ಹಾಲ್ ಅಲ್ಲಿ ಇಲ್ಲಿ ಬಂದು ರಸಬಾಳೆ ಹಣ್ಣು ತಿನ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಒಟ್ಟಾರೆ ಹೇಗನ್ಸ್ತು ಸರ್ ಇವತ್ತಿನ ಶೋ ನಿಮ್ಗೆ? ಹನ್ನೊಂದಿತ್ತು ಕಾಲ ಜರ್ನಿ. ಇದೊಂಥರ ಹನ್ನೊಂದಿತ್ತು ಕಾಲ ತರಾನೇ ಅನ್ಸ್ತಾ ಇತ್ತು. ಅವಾಗ ಒಂದಿದ್ದ ಟೈಮು ಅದನ್ನೆಲ್ಲ ಹೋಗಿ ವಾಪಸ್ ರಿವಿಸಿಟ್ ಮಾಡೋದು, ಅದು ನಿಮ್ ಜೊತೆ ಮತ್ತೆ ಫೋನ್ ಪ್ರ್ಯಾಂಕ್ ಕಾಲ್ಗಳು ಮಾಡ್ಕೊಂಡು ಖುಷಿಯಾಗಿ ತುಂಬಾ ಚೆನ್ನಾಗಿತ್ತು. ವೆದರ್ ಬೇರೆ ಸಕ್ಕತ್ತಾಗಿತ್ತು. ಹೌದು, ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೈಮ್. ಸೊ ನಮ್ಮೆಲ್ಲ ವೀಕ್ಷಕರಿಗೆ ಇದೆ 29ನೇ ತಾರೀಕು ಹನ್ನೊಂದಿತ್ತು ಕಾಲ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಸರ್? ಅದೇ ನಮ್ಮ ಸಿನಿಮಾ August 29th ಹನ್ನೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಹೋಗಿ ಥಿಯೇಟರ್ಗಳಲ್ಲಿ ಈ ಸಿನಿಮಾನ ನೋಡಿ, ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಮ್ಮ ಸಾಂಗ್ ನ ಹೆಂಗ್ ಇಷ್ಟಪಟ್ಟಿದ್ದೀರಾ ಅದೇ ರೀತಿ ನಮ್ಮ ಸಿನಿಮಾನು ಇಷ್ಟಪಡಿ. ಥ್ಯಾಂಕ್ ಯು. ಈಗ ಮುಂದಿನ ನಿಮ್ಮ ಅಪ್ಕಮಿಂಗ್ ಸಿನಿಮಾಗಳು ಯಾವ್ದಿದೆ? ಸೊ ನೆಕ್ಸ್ಟ್ ಸಿನಿಮಾಗಳು ಗ್ರಾಮಾಯಣ, ಆಮೇಲೆ ಸಿಟಿ ಲೈಟ್ಸ್. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಇದೆ ಆ ಸಿನಿಮಾ. ಸೊ 2 ಸಿನಿಮಾ ಈಗ ಗ್ರಾಮಾಯಣ ಫಿನಿಶ್ ಆಗಿದೆ, ಅದು ನೆಕ್ಸ್ಟ್ ರಿಲೀಸ್ ಆಗುತ್ತೆ ಇನ್ನೊಂದ್ 2-3 ತಿಂಗಳಲ್ಲಿ. ಸಿಟಿ ಲೈಟ್ಸ್ ಶೂಟಿಂಗ್ ನಡೀತಾ ಇದೆ. ಆ ಶೂಟ್ ಆದ ತಕ್ಷಣ ಅದು ನೆಕ್ಸ್ಟ್ ಇಯರ್ ಅದು ರಿಲೀಸ್ಗೆ ರೆಡಿ ಇರುತ್ತೆ. ಸೊ ಇದು 2 ಸಿನಿಮಾ ಇವಾಗ ನಡೀತಾ ಇದೆ. ಸಿಟಿ ಲೈಟ್ಸ್ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ವಾ? ಹೆಂಗ ಅನ್ಸುತ್ತೆ ಅವ್ರ ಕೆಳಗಡೆ? ಹೆಂಗ ದುನಿಯಾ ವಿಜಯ್ ಅವ್ರ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ ಈಗ. ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಸಖತ್ ಖುಷಿ ಕೊಡುತ್ತೆ. ತುಂಬಾ ಮಜವಾಗಿರುತ್ತೆ. ಆಮೇಲೆ ಅವರು ಸಖತ್ ನಗಿಸ್ತಾ ಇರ್ತಾರೆ ಇಡೀ ದಿನ. ಆಮೇಲೆ ಡೌನ್ ಟು ಅರ್ತ್ ಸಿಕ್ಕಾಪಟ್ಟೆ. ಆಮೇಲೆ ಶೂಟಿಂಗ್ ಬಂದ್ರೆ ಅಷ್ಟೇ, ಅವ್ರಿಗೆ ಸಿನಿಮಾ ಅಂದ್ರೆ ಅಷ್ಟು ಪ್ರೀತಿ, ಶೂಟಿಂಗ್ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಇಷ್ಟ. ಸಖತ್ ಅವ್ರು 100% ಹಾಕಿ ಎಲ್ಲ ಶ್ರದ್ಧೆಯಿಂದ ಅವ್ರು ಇದ್ ಮಾಡ್ತಾರೆ. ಅದೊಂಥರ ನಮಗೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ಇಲ್ಲ ಡೆಡಿಕೇಟ್ ಮಾಡ್ಬೇಕು ಅಂತ ಒಂದು ಇನ್ಸ್ಪಿರೇಷನ್ ತರ ಅವ್ರು ನೋಡಿದ್ರೆ
ಸೊ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಕೆಲಸ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಸಿನಿಮಾದ ಕತೆ ಕೂಡ ಅಷ್ಟೇ ಚೆನ್ನಾಗಿದೆ, ಅವರೇ ಕತೆ ಮಾಡಿರೋದು. ಓಕೆ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ thank you. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ಇಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮಾತಾಡೋದಕ್ಕೆ. ಹನ್ನೊಂದಿತ್ತು ಕಾಲ ಸಿನಿಮಾ ಇದೇ 29ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಸಿನಿಮಾನ ನೋಡಿ, ಹರಸಿ ಹಾರೈಸಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, Prank Calls.